ಟಿವಿ3 ಬಿಗ್ ಬ್ರೇಕಿಂಗ್. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ. ಕೆಎಸ್ಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿಯಾಗಿರೋದು ಬೆಂಗಳೂರು ಹಾಸನ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಬಸ್ ಪಲ್ಟಿಯಾಗಿರೋದು. ಕೆಎಸ್ಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿಯಾಗಿದೆ. ಅದರೊಳಗೆ ಅಫ್ಕೋರ್ಸ್ ಪ್ರಯಾಣಿಕರಿದ್ರು. ಬಸ್ನಲ್ಲಿ 32 ಜನ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇದ್ರು. ಈ ಬಸ್ ಏಕಾಏಕಿಯಾಗಿ ಅಂದ್ರೆ ಡ್ರೈವರ್ ಕಂಟ್ರೋಲ್ಗೆ ಸಿಗದೆ ಪಲ್ಟಿ ಆಗಿದ್ರಿಂದ ಅದರಲ್ಲಿ ಇಬ್ಬರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಮನಗರದ ಮಾಗಡಿ ತಾಲೂಕಿನ ಸೋಲೂರು ಬಳಿಯಲ್ಲಿ ಘಟನೆ ನಡೆದಿರೋದು. ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇದು ಚಾಲಕನ ನಿಯಂತ್ರಣ ತಪ್ಪಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿ ಆಗಿದೆ. 32 ಜನ ಪ್ರಯಾಣಿಕರು ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಆಲ್ ಆಫ್ ಸಡನ್ ಈ ಘಟನೆ ಆಗಿರೋದ್ರಿಂದ ಅಫ್ಕೋರ್ಸ್ ಇಂಥ ಟೈಮಲ್ಲಿ ಬೆಳಗಿನ ಜಾವ, ಹಾಗಾಗಿ ಪ್ರಯಾಣಿಕರೆಲ್ಲ ನಿದ್ದೆಯಲ್ಲಿದ್ರು. ಸೊ ಸಿಹಿ ನಿದ್ದೆಯಲ್ಲಿ ಇದ್ದವರಿಗೆ ಒಂದು ರೀತಿ ಬರಸಿಡಿಲಿನಂತೆ ಈ ಬಸ್ ಪಲ್ಟಿ ಆದ ತಕ್ಷಣ ಯಾರಿಗೂ ಆ ಕ್ಷಣದಲ್ಲಿ ಗೊತ್ತಾಗಿಲ್ಲ. ಸೊ ಇಬ್ಬರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ನಂತರ ಗಾಡಿ ಪಲ್ಟಿ ಆಗಿದೆ. ನನ್ನ ಕಾಲಲ್ಲಿ ಮೇಲಿದ್ದೆ, ನಾನು ಕೆಳಗಿದ್ದೆ. ಇತ್ತು ನೋಡ್ಬೇಕಾದ್ರೆ ಕಾಲು ಫ್ರ್ಯಾಕ್ಚರ್ ಆಗಿದೆ. ಮತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಬಸ್ಸಲ್ಲಿ ಫುಲ್ ಇದ್ರು. ನಂದು ಲಾಸ್ಟ್ ಬುಕ್ಕಿಂಗ್ ನಂದೇ ಅಂತಕ್ಕಂಥದ್ದು ಹೇಗಿದೆ ಅಂತ ಗೊತ್ತಿಲ್ಲ. ನನ್ನ ಮೇಲೆತ್ತಿ ಬಸ್ಸಿನ ಮೇಲೆತ್ತಿ. ಸೊ ಗಾಯಾಳು ಮಾತಾಡಿದ್ದು ನಾವು ಕೇಳಿಸ್ಕೊಳ್ತಾ ಇದ್ವಿ. ಯಾವ ರೀತಿಯಾಗಿ ಬಸ್ ಪಲ್ಟಿ ಆಯಿತು, ಚಾಲಕನ ನಿಯಂತ್ರಣ ತಪ್ಪಿ ಎಷ್ಟು ಜನ ಇದ್ರು ಅಂದ್ರೆ ಬಸ್ ಫುಲ್ ಜನ ಇದ್ರು, 32 ಜನ ಪ್ರಯಾಣಿಕರಿದ್ರು ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಅಭಿಷೇಕ್, ಯಾವ ರೀತಿಯಾಗಿ ಆಗಿದ್ದು ಈ ಘಟನೆ? 32 ಜನರಲ್ಲಿ ಯಾರ್ಯಾರಿಗೆ ಗಾಯ ಆಗಿದೆ, ಸ್ಥಳದಲ್ಲಿ ಏನಾಯ್ತಂತೆ? ಶರ್ಮಿತಾ, ಏನಂತಾರೆ, ಪುತ್ತೂರಿನಿಂದ ಬೆಂಗಳೂರಿಗೆ ಏನೋ ಒಂದು ಕೆಎಸ್ಆರ್ಟಿಸಿಯ ಮಲ್ಟಿ ಡಿಲಕ್ಸ್ ಬಸ್ ಬರ್ತಾ ಇತ್ತು. ಈ ಬಸ್ ಬೆಳಗ್ಗೆ ಸುಮಾರು 5 ಗಂಟೆಯಿಂದ 5:30 ಸಮಯದಲ್ಲಿ ಏನು ಸೋಲೂರು ಇದೆ, ರಾಮನಗರ ಜಿಲ್ಲೆಯ ಸೋಲೂರು ಏನಿದೆ, ಸೋಲೂರು ಬಳಿ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಒಂದು ಪಲ್ಟಿ ಆಗಿರ್ತಕ್ಕಂಥದ್ದು. ಈ ವೇಳೆ ಏನೊಂದು ಅಕ್ಷಯ್ ಹಾಗೂ ಮತ್ತೊಬ್ಬ ಕಮಲಾಕ್ಷಂ ಅವರಿಗೆ ಬೋನ್ಗೆ ಅಂದ್ರೆ ಕಾಲಿನ ಮೂಳೆಗೆ ಪೆಟ್ಟಾಗಿರ್ತಕ್ಕಂಥದ್ದು, ಅಕ್ಷಯ್ಗೆ ಸೊಂಟಕ್ಕೆ ಪೆಟ್ಟಾಗಿರ್ತಕ್ಕಂಥದ್ದು. ಒಟ್ಟು 32 ಜನ ಪ್ರಯಾಣಿಕರಿರ್ತಾರೆ. ಅದರಲ್ಲಿ ಇಬ್ಬರಿಗೆ ಮಾತ್ರ ಗಾಯಗಳಾಗಿ ಒಂದು ಆಸ್ಪತ್ರೆಗೆ ಸೇರಿರ್ತಕ್ಕಂಥ. ಇನ್ನು 30 ಜನ ಕೂಡ ಒಂದು ಅಪಾಯದಿಂದ ಪಾರಾಗಿದ್ದಾರೆ. ಶರ್ಮಿತಾ, ಅಂದ್ರೆ ಏನು ನಿದ್ದೆ ಮಂಪರ ಡ್ರೈವರ್ಗೆ ಅಥವಾ ಓವರ್ ಸ್ಪೀಡ್ ಇಂದ ಈ ರೀತಿ ಕಂಟ್ರೋಲ್ ತಪ್ಪು ಹೋಗಿದ್ದ? ಖಂಡಿತ. ಏನು ಅಂತಂದ್ರೆ ಬೆಳಗಿನ ಜಾವ 5 ಗಂಟೆಯಿಂದ 5:30 ಸಮಯದಲ್ಲಿ ಆಗಿರೋದ್ರಿಂದ ಏನೋ ನಿದ್ದೆ ಮಂಪರು ಅಂತಾನೆ ಹೇಳ್ಬಹುದು. ಅಂದ್ರೆ ಪುತ್ತೂರಿನಿಂದ ಬರ್ತಾ ಇರ್ತಕ್ಕಂಥದ್ದು. ಆದ್ರೂ ಹೆದ್ದಾರಿ ಆಗಿರೋದ್ರಿಂದ ಒಂದು ಅತಿಯಾದ ವೇಗ ಕೂಡ ಇರುತ್ತೆ ಬಸ್ಗೆ. ಒಂದು ಅತಿಯಾದ ವೇಗ ಹಾಗೂ ನಿದ್ದೆ ಮುಂಪರಿನಿಂದ ಆಗಿರಬಹುದು ಎಂಬ ಒಂದು ಅನುಮಾನ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಕುದೂರು ಪೊಲೀಸರು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಶರ್ಮಿತಾ, ಅಂದ್ರೆ ಈಗ 32 ಜನರಲ್ಲಿ ಇಬ್ಬರಿಗೆ ಸ್ವಲ್ಪ ಜಾಸ್ತಿ ಏಟ್ ಆಗಿದೆ, ಉಳಿದವರೆಲ್ಲ ಸೇಫ್ ಆಗಿದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ? ಹೌದು, ಖಂಡಿತ. ಏನೋ ಒಂದು ಅಕ್ಷಯ್ ಮತ್ತು ಕಮಲಾಕ್ಷ ಇಬ್ಬರು ಕೂಡ ಒಂದು ಮಂಗಳೂರಿನ ಬೆಳ್ತಂಗಡಿ ಮೂಲದವರಾಗಿರ್ತಾರೆ. ಇವರಿಬ್ಬರಿಗೂ ಮಾತ್ರ ಏಟಾಗಿರ್ತಕ್ಕಂಥ. ಅದರಲ್ಲಿ ಕಮಲಾಕ್ಷಗೆ ಕಾಲಿನ ಮೂಳೆಗೆ ಏನು ಪೆಟ್ಟಾಗಿರ್ತಕ್ಕಂಥದ್ದು. ಅವರಿಗೆ ಏನು ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿರ್ತಕ್ಕಂಥದ್ದು. ತದನಂತರ ಏನು ಅಕ್ಷಯ್ ಇದ್ದಾರೆ, ಅಕ್ಷಯ್ಗೆ ಒಂದು ಸೊಂಟಕ್ಕೆ ಏಟಾಗಿರ್ತಕ್ಕಂಥದ್ದು. ಅವರಿಗೆ ಸ್ವಲ್ಪ ಓಡಾಡಲು ತೊಂದರೆ ಆಗ್ತಾ ಇದೆ. ಅದು ಬಿಟ್ರೆ ಏನು ಅಂತಹ ತೊಂದರೆ ಇಲ್ಲ. ಉಳಿದ 32 ಜನ ಏನು ಡ್ರೈವರ್ ಹಾಗೂ ಕಂಡಕ್ಟರ್ ಸೇರಿ 32 ಜನ ಒಂದು ಸೇಫ್ ಆಗಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಇನ್ಫಾರ್ಮೇಶನ್ಗೆ. ಹಾಸನದಲ್ಲಿ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವಂತ ಹಾಸನಾಂಬೆ ದೇವಸ್ಥಾನ ನಿನ್ನೆಯಷ್ಟೇ ಮುಚ್ಚಲಾಗಿದೆ. ಆದರೆ ಸಕ್ಕರೆ ನಾಡು ಮಂಡ್ಯದಲ್ಲಿದೆ 5 ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಂತ ದೇವಸ್ಥಾನ. ಮಾದನಾಯಕನಹಳ್ಳಿಯ ಹುಚ್ಚಮ್ಮ ದೇವಾಲಯದಲ್ಲಿ 5 ವರ್ಷಕ್ಕೊಮ್ಮೆ ಬಾಗಿಲು ತೆರೆದು ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿರುವಂತಹ ಮಾದನಾಯಕನಹಳ್ಳಿ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಇದು. ಇನ್ನು 5 ವರ್ಷಕ್ಕೊಮ್ಮೆ ದೇವಾಲಯದ ಬಾಗಿಲು ತೆರೆದಾಗ ಸುತ್ತಮುತ್ತಲ ಗ್ರಾಮಸ್ಥರು ಸಂಭ್ರಮದಿಂದ ಹುಚ್ಚಮ್ಮ ದೇವಿ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ಕಾರ್ತಿಕ ಮಾಸದ ದೀಪಾವಳಿಯಂದು ಬಾಗಿಲು ತೆರೆದಾಗ ಹುಚ್ಚಮ್ಮ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ಸಾಮೂಹಿಕವಾಗಿ 1001 ಹಣತೆ ಹಚ್ಚಿ ಹರಕೆ ಸಲ್ಲಿಕೆಯನ್ನ ಮಾಡ್ತಾರೆ ಗ್ರಾಮಸ್ಥರು. ಇವತ್ತು ದೇವಸ್ಥಾನ ಮುಚ್ಚಿದ್ರೆ ಮುಂದಿನ ಅಂದ್ರೆ 2024 5 ವರ್ಷ ಆದ್ಮೇಲೆ ಮತ್ತೆ ಈ ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡೋದು. ಇದು ಸದ್ಯದ ನ್ಯೂಸ್.